ಸುಬ್ರಹ್ಮಣ್ಯ ಷಷ್ಠಿ ಪ್ರಯುಕ್ತವಾಗಿ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಹಿಂಭಾಗವಿರುವ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಕಟ್ಟೆ ಬಳಗದ ವತಿಯಿಂದ 16ನೇ ವರ್ಷದ ಸುಬ್ರಹ್ಮಣ್ಯ ಷಷ್ಠಿ ಉತ್ಸವವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಜಿಲ್ಲಾಧಿಕಾರಿ ಕಚೇರಿ ಬಳಿ ಇರುವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯಿತು. ಹೋಮ, ಹವನ, ಆಶ್ಲೇಷ ಬಲಿ ಪೂಜೆ, ಮಹಾಪೂರ್ಣಾಹುತಿ, ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಪೂಜಾ ಕಾರ್ಯಗಳು ನೆರವೇರಿಸಲಾಯಿತು. ಕಳೆದ 3 ದಿನಗಳಿಂದಲೂ ಪೂಜಾ ಕಾರ್ಯಕ್ಕಾಗಿ ವಿಶೇಷ ಶಾಮಿಯಾನ ವ್ಯವಸ್ಥೆ ಮಾಡಲಾಗಿತ್ತು. ಹದಿನೆಂಟನೇ ವರ್ಷದಿಂದ 10 ವರ್ಷದಿಂದ ಇದು 10ನೇ ವರ್ಷ ನಾನು ಇಲ್ಲಿ ದೇವಸ್ಥಾನಕ್ಕೆ ಸೇವೆಗೆ ಬರೋದು. ನಾವೊಂದು ಸೇವೆ ಟೈಪಲ್ಲಿ ಮಾಡ್ತಾ ಇದ್ದೇವೆ. ಉಡುಪಿಯಿಂದ ಹಿರಡ್ಕದಿಂದ ಶಂಕರನಾರಾಯಣ ಅಡಿಗ ಅಂತೇಳಿ ನನ್ನ ಹೆಸರು. 10ನೇ ವರ್ಷ ಇದು ನಾನು ಬರೋದು. ಇಲ್ಲಿ ದೇವರ ಸೇವೆಯನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಿನ್ನೆಯ ದಿವಸ ಮೃತ್ಯುಂಜಯ ಹೋಮ, ಹಾಗೆ ತ್ರಿನಾಳಿಕೇರ ಗಣಯಾಗ, ಹಾಗೆ ವಿಶೇಷವಾಗಿ ನವಗ್ರಹ ಯಾಗ ಮಾಡಿ ಸಾಯಂಕಾಲ ನಾಗ ತನುತರ್ಪಣ ಸೇವೆ ಅಂತೇಳಿ, ಇದು ನಾಗರಕೋಯಿಲಿಂದ ಬಂದಂತಹ ಸೇವೆ. ನಾಗರಕೋಯಿಲಲ್ಲಿ ನಾಗ ತನುತರ್ಪಣ ಸೇವೆ ಮಾಡಬೇಕಾದ್ರೆ ಸರ್ಪ ಪ್ರತ್ಯಕ್ಷವಾಗಿ ಬರ್ತದೆ. ಹಾಗೆ ಅದನ್ನು ನಾನು ಅಲ್ಲಿ ಹೋದಲ್ಲಿ ಅಲ್ಲಿ ಭಟ್ರ ಹತ್ರ ಅದನ್ನು ತಿಳ್ಕೊಂಡು ಅದರ ಬಗ್ಗೆ ಎಲ್ಲ ವಿಚಾರ ಮಾಡಿಕೊಂಡು ಬಂದು ಶುರು ಮಾಡಿದ್ದು. ಈಗೆಲ್ಲ ಉಡುಪಿಯಲ್ಲೆಲ್ಲ ತುಂಬ ನಾಗತನುತರ್ಪಣ ಸೇವೆ ಆಗ್ತದೆ. ಅದನ್ನು ಹಿಡ್ಕೊಂಡು ಬಂದವ ನಾನು. ಹಾಗೆ ನಾಗತನುತರ್ಪಣ ಸೇವೆ ಇಲ್ಲಿ 10 ವರ್ಷದಿಂದ ಆಗ್ತಾಯಿದೆ. ಹಾಗೆ ಇವತ್ತಿನ ದಿವಸದಲ್ಲಿ ಚಂಡಿಕಾಯಾಗ, ಹಾಗೆ ವಿಶೇಷವಾಗಿ ಆಶ್ಲೇಷ ಬಲಿ. ಯಾಕೆಂತೇಳಿದರೆ ಸುಬ್ರಹ್ಮಣ್ಯ ಷಷ್ಠಿಯ ಪುಣ್ಯ ಪರ್ವಕಾಲ. ಈ ಪರ್ವಕಾಲದಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಿದರೆ ಜನರಿಗೆ ಎಲ್ಲ ವಿಧದ ಸುಖ, ಶಾಂತಿ, ನೆಮ್ಮದಿ ಸಿಗ್ತದೆ ಅಂತೇಳಿ ದೇವರ ಒಂದು ವಾಕ್ಯ. ಆ ಪ್ರಕಾರವಾಗಿ ಇವತ್ತಿನ ದಿವಸದಲ್ಲಿ ವಿಶೇಷವಾಗಿ ಸೇವೆಗಳನ್ನೆಲ್ಲ ಮಾಡಿದ್ದೇವೆ. ಜಿಲ್ಲಾಧಿಕಾರಿ ಕಚೇರಿಯ 2 ಬದಿಯ ರಸ್ತೆಗಳು, ಜಿಲ್ಲಾ ಪಂಚಾಯಿತಿ ರಸ್ತೆ, ಆರ್ಟಿಒ ರಸ್ತೆ ಸುತ್ತಮುತ್ತ ವಿಶೇಷ ದೀಪಾಲಂಕಾರವನ್ನು ಮಾಡಲಾಗಿತ್ತು. ಆವರಣವನ್ನು ತಳಿರು ತೋರಣಗಳಿಂದ ಶೃಂಗರಿಸಲಾಗಿತ್ತು. ಬಹುತೇಕ ಸುಬ್ರಹ್ಮಣ್ಯ ದೇವಾಲಯಗಳ ಮುಂದೆ ಅತ್ಯಾಕರ್ಷಕ ನಾಗದೇವರ ರಂಗವಲ್ಲಿಯನ್ನು ಬಿಡಿಸಿ ಅಲಂಕರಿಸಲಾಗಿತ್ತು. ಪೂಜಾ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಿದ ನಂತರ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಸಹಸ್ರಾರು ಭಕ್ತರು ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಭಕ್ತಿ ಭಾವವನ್ನು ಪ್ರದರ್ಶಿಸಿದರು. ಪ್ರತಿ ವರ್ಷದಂತೆ ಈ ಸಲನೂ ಸಹ 16ನೇ ವರ್ಷದ ಷಷ್ಠಿ ಪ್ರಯುಕ್ತದ ಅಂಗವಾಗಿ ಈ ನಿನ್ನೆಯಿಂದ ಶುಕ್ರವಾರದಿಂದ ಮೊದಲನೇದಾಗಿ ಗಣ ಹೋಮ, ಮೃತ್ಯುಂಜಯ ಹೋಮ ಮತ್ತು ಕಳಶ ಹೋಮ ಮತ್ತು ನಿನ್ನೆ ರಾತ್ರಿ ನಾಗ ತನು ತರ್ಪಣ ಸೇವೆ ಅನ್ನೋದು ವಿಶೇಷವಾಗಿ ಅಲಂಕರಿಸಿ ಸೇವೆಯನ್ನು ಮಾಡಲಾಗಿದೆ ನಾಗಪ್ಪಂಗೆ. ಹಾಗೂ ಈ ದಿನ ಚಂಡಿಕಾಯಾಗ ಮತ್ತು ಆಶ್ಲೇಷ ಬಲಿ ಪೂಜೆಯನ್ನು ನೆರವೇರಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ದಿನ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ಅವರೆಕಾಳು ಕೂಟು, ಬಾತು, ಲಡ್ಡು ಮತ್ತು ಮೊಸರನ್ನ ಪ್ರಸಾದವನ್ನು ವಿನಿಯೋಗಿಸಲಾಗಿದೆ. ಚಿಕ್ಕಣ್ಣ, ಮಾಜಿ ನಗರಸಭಾಧ್ಯಕ್ಷರು, ಮಂಡ್ಯ.